ಮದುವೆ ಪಾರ್ಟಿಗಳಲ್ಲಿ, ಸ್ನೇಹಿತರ ಜೊತೆಗೆ ಫಂಕ್ಷನ್ ರೆಸ್ಟೋರೆಂಟ್ಗಳಲ್ಲಿ ಖುಷಿಯಲ್ಲಿ ತುಸು ಹೆಚ್ಚೇ ತಿನ್ನೋದು ಸಾಮಾನ್ಯ. ನಾಲಿಗೆಗೆ ರುಚಿಸಿತೆಂದು ಕಂಠಪೂರ್ತಿ ತಿಂದು ಬಿಡ್ತೇವೆ. ಕುತ್ತಿಗೆಗೆ ಬರುವಷ್ಟು ತಿಂದ ಕೆಲವೇ ಹೊತ್ತಲ್ಲಿ ಅದರ ಪ್ರಭಾವ ಗೋಚರವಾಗುತ್ತೆ. ಹೊಟ್ಟೆ ಬೆರೆಯುವಂತೆ ತಿಂದ ಮೇಲೆ ಅಯ್ಯೋ ಸಾಕಪ್ಪ, ಈ ಊಟನೂ ಬೇಡ ಏನೂ ಬೇಡ ಅಂತ ಒದ್ದಾಡುವಂತಾಗತ್ತೆ. ಮಿತಿ ಮೀರಿ ಹೊಟ್ಟೆಗಿಳಿಸಿಕೊಂಡ್ರೆ ಅಜೀರ್ಣದ ಫಜೀತಿ ಒಂದೆರಡಲ್ಲ. ಹೀಗಾಗಿ ಭರ್ಜರಿ ಭೋಜನದ ಬಳಿಕ ಹೊಟ್ಟೆ ಕೆಡದಂತಿರಲು, ಅಜೀರ್ಣ ನಿವಾರಿಸಲು ಇಲ್ಲಿವೆ ನೋಡಿ ಎಫೆಕ್ಟಿವ್ ಟಿಪ್ಸ್. ಹೊಟ್ಟೆ ಬೆರೆಯುವಂತೆ ತಿಂದ ಬಳಿಕ ಜೀರ್ಣಿಸಿಕೊಳ್ಳುವುದು ಹೇಗೆ? ಅಜೀರ್ಣ ಫಜೀತಿ ನಿವಾರಿಸಲು ಇಲ್ಲಿದೆ ಸರಳ ಉಪಾಯ. ಕೆಲವೊಮ್ಮೆ ಯಾವುದೋ ಮದುವೆಯಲ್ಲೋ, ಹಬ್ಬದೂಟದ ಸಂದರ್ಭವೋ ಅಥವಾ ಗೆಳೆಯರ ಜೊತೆಗೆ ರೆಸ್ಟೋರೆಂಟ್ಗೆ ಹೋಗಿಯೋ ಅಗತ್ಯಕ್ಕಿಂತ ಹೆಚ್ಚೇ ಊಟ ಮಾಡಿ ಬಂದು ಬಿಡುತ್ತೇವೆ. ಊಟ ಮಾಡೋ ಸಂದರ್ಭ ಮಾತುಕತೆಯಲ್ಲೋ ಅಥವಾ ಊಟ ಬಹಳ ರುಚಿಯಾಗಿದೆ ಅಂತಲೋ, ತನ್ನ ಫೇವ್ರೇಟ್ ಅಡುಗೆ ಬಹಳ ದಿನಗಳ ನಂತರ ಸಿಕ್ಕಿದೆ ಅಂತಲೋ ಹೊಟ್ಟೆ ಬೆರೆಯುವಷ್ಟು ತಿಂದು ಬಿಡ್ತೇವೆ. ಊಟ ಕುತ್ತಿಗೆವರೆಗೆ ಬಂದಿದೆ ಅನ್ಸಿದ್ರು ಕೊನೆಯಲ್ಲಿ ಸಿಹಿ ತಿನಿಸನ್ನೋ ಐಸ್ ಕ್ರೀಮ್ ಅನ್ನೋ ಹೊಟ್ಟೆಗಿಳಿಸಿ ತೇಗುತ್ತೇವೆ. ಎಲ್ಲ ಮುಗಿದ ಮೇಲೆ ಹೊಟ್ಟೆ ಮೇಲೆ ಕೈಯಾಡಿಸುವಾಗಲೇ ಇಹಲೋಕಕ್ಕೆ ಮರಳಿ ಅಗತ್ಯಕ್ಕಿಂತ ಹೆಚ್ಚೇ ತಿಂದೆ ಅನ್ನುವ ಅನುಭವ ಆಗೋದು. ಕೆಲವೊಮ್ಮೆ ಇಂಥ ಊಟ ಮಾಡೋ ಸಂದರ್ಭ ಮನಸ್ಸಿಗೆ ಖುಷಿಯಾದ್ರೂ ಜ್ಞಾನೋದಯವಾಗುವ ಹೊತ್ತಿಗೆ ಹೊಟ್ಟೆ ಉಬ್ಬರಿಸಿದಂಥ ಭಾವ. ಇನ್ನೇನ್ ಮಾಡೋದು? ಹೊಟ್ಟೆ ಹೊತ್ತುಕೊಂಡು 4 ಹೆಜ್ಜೆ ನಡೆಯಲಾರದಷ್ಟು ಹೊಟ್ಟೆ ಭಾರ. ಅದಕ್ಕಾಗಿಯೇ ಯಾವಾಗಲೂ ನಾವು ತಿನ್ನುತ್ತಿರುವ ಆಹಾರ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆಯೇ ಅಂತ ಯೋಚಿಸಬೇಕು. ದೇಹದ ಪಚನ ಕ್ರಿಯೆಯನ್ನು ಚುರುಕಾಗಿಸಲು ಯಾವಾಗಲೂ ಸಮೃದ್ಧ ಆಹಾರಗಳಲ್ಲೇ ಹೆಚ್ಚು ತಾಕತ್ತಿದೆ. ಆದ್ರೂ ಕೆಲವೊಮ್ಮೆ ನಮ್ಮ ಮನೋ ಸಾಮರ್ಥ್ಯವನ್ನ ಮೀರಿ ನಾವು ತಿಂದು ಬಿಡ್ತೇವೆ. ಅಂಥ ಸಂದರ್ಭ ನಮ್ಮ ಪಚನ ಕ್ರಿಯೆಯನ್ನು ಚುರುಕಾಗಿಸಲು, ಕೊಂಚ ಬೇಗನೆ ಹೊಟ್ಟೆ ಹಗುರಾಗಿಸಲು ಯಾವ ಉತ್ತೇಜಕ ಆಹಾರಗಳನ್ನ ಕೊನೆಯಲ್ಲಿ ಊಟದ ನಂತರ ಸೇವಿಸಬಹುದು ಅನ್ನೋದನ್ನ ನೋಡೋಣ. ಆ ನಿಟ್ಟಿನಲ್ಲಿ ಮೊದಲಿಗೆ ಸೋಂಪು ಹಾಗೂ ಜೀರಿಗೆಯಲ್ಲಿರುವ ಅಂಶಗಳು ನಮ್ಮ ದೇಹದಲ್ಲಿ ಜೀರ್ಣಕಾರಕ ಕಿಣ್ವಗಳನ್ನು ಪ್ರಚೋದಿಸುತ್ತವೆ. ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದಲ್ಲದೆ ಕೊಬ್ಬು ಕರಗಿಸುವಲ್ಲಿಯೂ ನೆರವಾಗುತ್ತೆ. ತೂಕ ಇಳಿಸುವ ಮಂದಿಗೂ ಕೂಡ ಇದು ತೂಕ ಇಳಿಕೆಗೆ ನೆರವಾಗುತ್ತೆ. ಆರೋಗ್ಯಕರ ಆಹಾರದ ಸೇವನೆಯೊಂದಿಗೆ ಇವುಗಳ ಸೇವನೆಯು ಈ ಎಲ್ಲ ಕ್ರಿಯೆಗಳನ್ನ ಇನ್ನಷ್ಟು ಚುರುಕುಗೊಳಿಸುವಲ್ಲಿ ನೆರವಾಗುತ್ತೆ. ಇನ್ನು ಅಜ್ವೈನ್ ಅಂದ್ರೆ ಓಂಕಾಳನ್ನ ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಸಾಕಷ್ಟು ಜೀರ್ಣ ಸಂಬಂಧಿ ಸಮಸ್ಯೆಗಳು ಪರಿಹಾರವಾಗ್ತವೆ. ತಿಂದದ್ದು ಅತಿಯಾದಾಗ ಅಥವಾ ರಾತ್ರಿ ಇದರ ನೀರನ್ನ ಕೊನೆಯಲ್ಲಿ ಕುಡಿದು ಮಲಗೋದ್ರಿಂದ ಸಮರ್ಪಕವಾಗಿ ಜೀರ್ಣಕ್ರಿಯೆ ನಡೆಯಲು ಸಹಾಯಕವಾಗುತ್ತೆ. ಅಜೀರ್ಣವಾದಾಗ, ಜೀರ್ಣಕ್ರಿಯೆ ಸಮರ್ಪಕವಾಗಿ ನಡೆಯದಿದ್ದಾಗ ಇದರ ನೀರನ್ನ ಕುಡಿಯೋದ್ರಿಂದ ಜೀರ್ಣಕಾರಕ ಕಿಣ್ವಗಳು ಬಿಡುಗಡೆಯಾಗಿ ಬೇಗನೆ ಜೀರ್ಣವಾಗಲು ನೆರವಾಗ್ತವೆ. ಇನ್ನು ಮಜ್ಜಿಗೆ, ಇದು ಕೂಡ ಜೀರ್ಣಕ್ಕೆ ಒಳ್ಳೆಯದು. ಅತಿಯಾಗಿ ಉಂಡಾಗ, ಮದುವೆಯೂಟದಂತಹ ಹಬ್ಬದೊಡುಗೆ ತಿಂದಾಗ ಮಜ್ಜಿಗೆ ಕುಡಿಯೋದು ಜೀರ್ಣಕ್ರಿಯೆ ಚುರುಕು ಮಾಡುತ್ತೆ. ಇನ್ನು ಬೆರ್ರಿ ಫ್ರೂಟ್ಸ್, ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ನಾರಿನಂಶ ಹೇರಳವಾಗಿರುವ ಬೆರ್ರಿ ಹಣ್ಣುಗಳು ಹುಳಿ ಸಿಹಿಯಾದ ಹಣ್ಣುಗಳು. ಇವುಗಳ ಸೇವನೆ ಜೀರ್ಣಕ್ರಿಯೆಯನ್ನ ಚುರುಕಾಗಿಸುತ್ತೆ. ಊಟವಾದ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಇವುಗಳನ್ನು ಸೇವಿಸುವ ಮೂಲಕ ಜೀರ್ಣಕ್ರಿಯೆಗೆ ಪ್ರಚೋದನೆ ನೀಡಬಹುದು. ಇನ್ನು ಗ್ರೀನ್ ಟೀಯಲ್ಲಿರುವ ಕೆಟಚಿನ್ ಎಂಬ ಅಂಶವು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುವ ಗುಣವನ್ನ ಹೊಂದಿದೆ. ಅಷ್ಟೇ ಅಲ್ಲ, ಇದಕ್ಕೆ ಕೊಬ್ಬು ಕರಗಿಸುವ ಗುಣವೂ ಇದೆ. ಹಾಗಾಗಿಯೇ ಗ್ರೀನ್ ಟೀ ತೂಕ ಇಳಿಸೋರ ಅತ್ಯಂತ ಪ್ರಿಯವಾದ ಪೇಯ. ಊಟದ ಸ್ವಲ್ಪ ಹೊತ್ತಿನ ನಂತರ ಗ್ರೀನ್ ಟೀ ಕುಡಿಯೋ ಮೂಲಕ ಜೀರ್ಣಕ್ರಿಯೆಗೆ ಚುರುಕು ಮುಟ್ಟಿಸಬಹುದು. ಇನ್ನು ನಾರಿನಂಶ ಹೆಚ್ಚಿರುವ, ಪೋಷಕಾಂಶಗಳಿಂದ ಸಂಪದ್ಭರಿತವಾಗಿರುವ ಪಾಲಕ್, ಬಸಳೆ, ಕೊತ್ತಂಬರಿ, ಮೆಂತ್ಯ ಹೀಗೆ ಬಹುತೇಕ ಎಲ್ಲ ಸೊಪ್ಪುಗಳು ಕೂಡ ಹೊಟ್ಟೆಯಲ್ಲಿ ಸುಲಭವಾಗಿ ಜೀರ್ಣವಾಗುವಂಥವುಗಳು. ಹೆಚ್ಚು ತಿಂದ ಸಂದರ್ಭಗಳಲ್ಲಿ ನಂತರದ ಊಟವನ್ನ ಮಿತವಾಗಿ ಇಟ್ಟುಕೊಳ್ಳುವ ಮೂಲಕ ಅಥವಾ ಸೊಪ್ಪಿನ ಸೂಪ್ ಇಲ್ಲವೇ ಸೊಪ್ಪಿನ ಆಹಾರ ಪದಾರ್ಥಗಳ ಸೇವನೆ ಮೂಲಕ ಜೀರ್ಣಕ್ರಿಯೆ ಸರಾಗವಾಗಿ ಆಗುವಂತೆ ನೋಡಿಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.